ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಹಿಷ ದಸರಾ ಆಚರಣೆ. ಚಾಮುಂಡಿ ಬೆಟ್ಟದ ಮಹಿಷ ವೃತ್ತಕ್ಕೆ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ಮಹಿಷ ವಿಗ್ರಹದ ಸುತ್ತ 200 ಮೀಟರ್ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಮಧ್ಯರಾತ್ರಿಯಿಂದ ನಾಳೆ ಬೆಳಗ್ಗೆ 6 ಗಂಟೆ ತನಕ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಮಹಿಷ ದಸರಾ ಆಚರಣೆ ಸಮಿತಿ ಪುಷ್ಪಾರ್ಚನೆಗೆ ಅನುಮತಿಯನ್ನ ಕೇಳಿತ್ತು. ಚಾಮುಂಡಿ ಬೆಟ್ಟದ ಮಹಿಷ ವಿಗ್ರಹದ ಸುತ್ತ 200 ಮೀಟರ್ 144 ಸೆಕ್ಷನ್ ಅದಕ್ಕೆ ಜಾರಿ ಮಾಡಿದ್ದಾರೆ. ಹೀಗಾಗಿ ಮಹಿಷ ವಿಗ್ರಹ ಪೂಜೆಗೆ ಪೊಲೀಸರಿಂದ ಬ್ರೇಕ್ ಬೀಳ್ತಾ ಇದೆ. ಭಕ್ತರಿಗೆ ಎಂದಿನಂತೆ ಚಾಮುಂಡೇಶ್ವರಿಯ ದರ್ಶನಕ್ಕೆ ಅವಕಾಶ ಇರುತ್ತೆ. ಪ್ರತಿ ವರ್ಷವೂ ಇದೊಂದು ಸಮಸ್ಯೆ. ನಾವು ಆಚರಣೆ ಮಾಡ್ತೀವಿ, ಮಹಿಷ ದಸರಾ ಯಾಕೆ ಆಚರಣೆ ಮಾಡಬಾರ್ದು ಅಂತ. ಈ ಬಾರಿ ಅಲ್ಲಿಗೆ ಹೋಗೋದಕ್ಕೂ ಅವಕಾಶ ಇಲ್ಲ. ಆ ಥರದ್ರಲ್ಲಿ ವ್ಯವಸ್ಥೆನ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಫುಲ್ ಕವರ್ಡ್ ಮಾಡಿಬಿಟ್ಟಿದ್ದಾರೆ. 200 ಮೀಟರ್ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದಾರೆ. 144 ಸೆಕ್ಷನ್ ಜಾರಿ ಮಾಡಿರೋದು. ಯಾರು ಗುಂಪಾಗಿ ಅಲ್ಲಿ ಸೇರೋ ಹಾಗಿಲ್ಲ. ಸೇರಿದ್ರು ಅಂದರೆ ಕೇಸ್ ಹಾಕ್ತಾರೆ. ಮಧ್ಯರಾತ್ರಿಯಿಂದ ನಾಳೆ ಬೆಳಗ್ಗೆ 6 ಗಂಟೆ ತನಕ ಇದೀಗ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಬಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು, ದರ್ಶನ ಮಾಡೋದು ಇದೆಲ್ಲವೂ ಕೂಡ ಇರುತ್ತೆ. ಆದರೆ ನೀವು ಇಲ್ಲಿ ಮಹಿಷ ದಸರಾ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಅವಕಾಶ ಇಲ್ಲ.